ಅಲ್ವೇ ನಿಂಗ್ಯಾರು ಏನು ಮರ್ಯಾದೆ ಹಿಡಿಲಾಗ್ವೆ ಯಾಕೆ ತಿಪ್ಪೇಶಿ? 100 ರೂಪಾಯಿ ಬೇಸಿಗೆ ಕೊಡೋಕಾಗದೆ ಅವ್ನು ಮುತ್ತು ಕೊಡಕ್ ಹೋಗಿದೆಯಲ್ಲೇ. ಮತ್ತೇನ್ ಮಾಡ್ಲಿ ತಿಪ್ಪೇಶಿ, ಬೆಳಗ್ಗೆಯಿಂದ ನನಗೇನು ವ್ಯಾಪಾರನೇ ಆಗಿಲ್ಲ. ನಾನು ತುಂಬಾ ಬಡವಿ ಆಗ್ಬಿಟ್ಟಿದ್ದೀನಿ. ಅಲ್ಲ ನಿಮ್ಗಾರು ಏನ್ ಕಡಿಮೆ ಮಾಡೋದು ಸರ್ಕಾರರು? ಆಧಾರ್ ಕಾರ್ಡ್ ತೋರ್ಸ್ರು ಬಸ್ಸು ಫ್ರೀ, ಅದು ಒಂದು ಎಲ್ಲಾರ ಕಣ್ಣಾಗ ಎಲ್ಲಾ ಫ್ರೀ ಅದ. ಅಂತದ್ರೊಳಗೆ 100 ರೂಪಾಯಿ ಕೊಡೋಕಾಗದ ಮುತ್ತು ಕೊಡಕ್ ಹೋಯ್ತು. 2 ತಿಂಗಳಿಂದ ಅಕೌಂಟಿಗೆ ಬಂದಿಲ್ಲ 2,000 ರೂಪಾಯಿ. ಈಗ ಹಾಕ್ತಾರೆ, ಮೊನ್ನಾಗ ಹಾಕಾರೆ. ನೀ ಕಾಳಿಲ್ಲ, ಪಾಸ್ಬುಕ್ ತೆಗದ್ ನೋಡು. ಹಾಕ್ತೀನಿ ಅಂತ ಇದ್ದಾರೆ. ಒಬ್ಬೊಬ್ಬರಿಗೆ ಬಂದೈತಿ, ಒಬ್ಬೊಬ್ಬರಿಗೆ ಬಂದಿಲ್ಲ. ನನಗಂತೂ ಬಂದೇ ಇಲ್ಲ ತಿಪ್ಪೇಶಿ. ನೋಡುವಂತೆ ನಿನ್ನ ಪಾಸ್ಬುಕ್ ತೋರ್ಸೆ. ನಡಿ, ನಂದು ತೋರಿಸ್ತೀನಿ ಪಾಸ್ಬುಕ್. ತೋರ್ಸು ಕಮ್ಮನಿ. ನಡಿ ಹೋಗೋಣ. ಅದರಲ್ಲಿ ತಿಪ್ಪೆ ಯಾಕೆ ಬಂದೆ ನೀನು? ತಿಪ್ಪೆ ಬಾ ಇಲ್ಲಿ. ಈಗ ನೀ ಇಲ್ಲಿ ಯಾಕೆ ಬಂದಿ ಅದನ್ನ ಹೇಳಿ ಹೋಗಿ ವಿಷಯ ತಿಳಿಸ್ ನನಗೆ. ನಾ ಯಾಕೆ ಬಂದೇಳು? ನಿಮ್ಮ ಹಲ್ಕಡ್ಗಿರಿ ಅಲ್ಲಿ ನಿಂತ್ಕ ಕಾಣ್ತಿದ್ದೆ. ಬಾಗಿ ಕೇಳಕ್ ಬಂದಿ? ಬಾಕಿನೇ ಕೇಳಕ್ ಬಂದದ, ಅಲ್ಲಿ ನಿತ್ಕ ಕಾಣ್ತಿದ್ದ. ಪೊಟ್ಟಿ ಇತ್ತು ತಗ ಬರಕ್ ಹೋದೆ. ನೀ ಇದೇ ನಮ್ಮನೆ ಹೊಲ್ಕಡ್ಗಿರಿ ಮಾಡ್ತಿದ್ರೆ ಬಡ್ಡಿ ಅಸ್ಲು ಅದ್ರ ಬಡ್ಡಿ ಎಲ್ಲ ಸೇರ್ಸ್ ತಗಂತೀನಿ. ತಿಪ್ಪೇಶಿ ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಮೊದ್ಲ ನಾನು ಬಾಳ ಬಡವಿಯಾಗಿನಿ. ಈಗ ನೀನ್ ಮತ್ತೆ ರೊಕ್ಕ ಬಂದು ಕೇಳಿದ್ರೆ ನಾ ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ದುಡ್ಡು ಇಲ್ಲ. ಈ ನಮ್ಮನೆ ಎಲ್ಲ ಹಾಕೊಂಡಿದ್ದೆ, ಮತ್ತೂ ನಂಗಿಲ್ಲ ಅಂತೆ. ಹೋಗ್ಲಿ ಬಿಡು ತಿಪ್ಪೆ. ಅಲ್ಲ ಹೇಳೆ ತಿಪ್ಪೇಶಿ ಮಾವ. ಅಯ್ಯೋ ಐ ಲವ್ ಯು. ಕಂಬಕ್ಕೆ ಆಗುದಿಲ್ಲ ಈ ವಯಸ್ಸಿನಾಗೂ ನೀ ನಂಗೆ ಐ ಲವ್ ಯು ಅಂತ ಹೇಳಿದ್ರೆ ನೀ ಅಂತ ಮನಾಳದೊಳಗು ಮಾಮ. ಓ ಮಾಮ, ದುಡ್ಡು ಬೇಕಾ ಮಾಮ? ಮಾಮ ಆಯ್ತಲ್ಲ, ನಾನು ಯಾವಾಗಿದ್ರು ನಿನ್ನ ಜೊತೆನೇ ಇರ್ತೀನಿ. ಇನ್ನು ಮುಂದೆ ನೀನು ನನಗೆ ಬಾಕಿ ದುಡ್ಡು ಕೇಳಬಾರ್ದು. ನಿಮ್ಮ ಅಪ್ಪನ ಮೇಲೆ ಆಣಿ. ನವರಂಧ್ರಗಳು ಮುಚ್ತೀರಾ? ಹೋಗನೆ ಮ್ಯಾನ ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡು. ನಿಮ್ಮ ಅಪ್ಪನ ಮೇಲೆ ಆಣಿ ಮಾಡು. ಹೌದಾ? ಹಂಗಾರ ಅವ್ರದೆಲ್ಲ ಮುಚ್ಕೊಂಡು ಹಾಡ್ತಾರ. ಈಗ ನಾವು ಕುಣಿದು ಹೋಗೋಣ.